ಫಸ್ಟ್ PUC ಅಕೌಂಟೆನ್ಸಿ ಸಬ್ಸಿಡರಿ ಬುಕ್ಸ್. ಈ ಸಬ್ಸಿಡರಿ ಬುಕ್ಸ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಪಾರ್ಟ್ 2ನಲ್ಲಿ ಸಬ್ಸಿಡರಿ ಬುಕ್ಸ್ 12 ಮಾರ್ಕ್ಸಿಗೆ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ 12 ಮಾರ್ಕ್ಸಿಗೆ ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಪ್ರಾಪರ್ ಸಬ್ಸಿಡರಿ ಬುಕ್ಸ್. ಈ ಕೆಳಕಂಡಿರ್ತಕ್ಕಂಥ ಟ್ರಾನ್ಸಾಕ್ಷನನ್ನು ಪ್ರಾಪರ್ ಸಬ್ಸಿಡರಿ ಬುಕ್ಸ್ನಲ್ಲಿ ಎಂಟ್ರಿ ಮಾಡಲಿ ಅಂತ ಕೇಳಿದೆ. ಸೊ ಒಂದು 10-12 ಟ್ರಾನ್ಸಾಕ್ಷನ್ ಇರ್ತಕ್ಕಂಥ ಒಂದು ಪ್ರಾಬ್ಲಮನ್ನು ಕೊಟ್ಟಿರ್ತಾನೆ. ಅದರಲ್ಲಿ ನಾವು ಏನು ಮಾಡಬೇಕು ಅಂದರೆ ಪ್ರಿಪೇರ್ ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ಸ್. ಸೊ ಇದನ್ನು ಪ್ರಿಪೇರ್ ಮಾಡ್ಕೋಬೇಕು. ಈ 4 ಬುಕ್ಗಳನ್ನು ಪ್ರಿಪೇರ್ ಮಾಡ್ಕೊಂಡು ಇದರಲ್ಲಿ ಓನ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ಗಳನ್ನು ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ನಲ್ಲಿ ಬರೀಬೇಕು. ಕ್ಯಾಶ್ ಟ್ರಾನ್ಸಾಕ್ಷನನ್ನು ಬರೆಯಬಾರದು. ಓನ್ಲಿ ಫಾರ್ ಕ್ರೆಡಿಟ್ ಪರ್ಚೇಸ್ ಆ್ಯಂಡ್ ಕ್ರೆಡಿಟ್ ಸೇಲ್ ಆಫ್ ಗೂಡ್ಸ್ ಅಷ್ಟನ್ನು ಮಾತ್ರ ಬರೀಬೇಕು. ಮತ್ತು ಕ್ಯಾಶ್ ಟ್ರಾನ್ಸಾಕ್ಷನನ್ನು ಇದು ಬರೀಬಾರ್ದು. ಕ್ಯಾಶ್ ಟ್ರಾನ್ಸಾಕ್ಷನು ಕ್ಯಾಶ್ ಬುಕ್ನಲ್ಲಿ ಹೋಗ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ಫಸ್ಟು ಎಲ್ಲ ಡೇಟ್ ಕಾಲಿನಲ್ಲಿ 2020 ಆಗಸ್ಟ್ 2020 ಆಗಸ್ಟ್ನಲ್ಲಿ ನಡೆರ್ತಕ್ಕಂಥ ಟ್ರಾನ್ಸಾಕ್ಷನ್ಗಳು 2020 ಆಗಸ್ಟ್ ಎಲ್ಲ ಡೇಟ್ ಕಾಲಮ್. ಈಗ ಒಂದೊಂದಾಗಿ ಟ್ರಾನ್ಸಾಕ್ಷನ್ ನೋಡ್ತಾ ಹೋಗ್ತೀವಿ. ಪರ್ಚೇಸ್ ಗೂಡ್ಸ್ ಫ್ರಮ್ ಶರತ್. ಪರ್ಚೇಸ್ ಗೂಡ್ಸ್ ಫ್ರಮ್ ಶರತ್ ₹3,500. 3,500 ರೂಪಾಯಿ ಸರಕುಗಳನ್ನು ಶರತ್ನಿಂದ ಖರೀದಿ ಮಾಡಿದ್ದೀವಿ. ಆನ್ ಕ್ರೆಡಿಟ್ ಅಂತ ಹೇಳಿಲ್ಲ, ಆನ್ ಕ್ಯಾಶ್ ಅಂತಲೂ ಹೇಳಿಲ್ಲ. ಸೊ ಹೀಗಿದ್ದಾಗ ಇದನ್ನು ಟ್ರೀಟೆಡ್ ಆಸ್ ಕ್ರೆಡಿಟ್ ಪರ್ಚೇಸ್ ಆಫ್ ಗೂಡ್ಸ್ ಫ್ರಮ್ ಶರತ್ ಅಂತ. ಯಾಕೆಂದರೆ ಇಲ್ಲಿ ಕ್ಯಾಶ್ಗೆ ಆಗಿದ್ದರೆ ಫಾರ್ ಕ್ಯಾಶ್ ಅಂತ ಹೇಳೋದಿಲ್ಲ. ಇಲ್ಲಿ ಬರೀ ಇಂಥರಿಂದ ಖರೀದಿ ಮಾಡಿದ್ದೀವಿ ಅಂತ ಹೇಳಿದಾನೆ. ಅದಕ್ಕೋಸ್ಕರ ಇದನ್ನು ನಾವು ಕ್ಯಾಶ್ ಪರ್ಚೇಸನ್ನು ಅಂತ ಹೇಳೋಂಗಿಲ್ಲ, ಇದನ್ನು ಕ್ರೆಡಿಟ್ ಪರ್ಚೇಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಯಾರಿಂದ 1ನೇ ತಾರೀಕು ಯಾರಿಂದ ಖರೀದಿ ಮಾಡಿದ್ದೀವಿ? ಫ್ರಮ್ ಶರತ್. ಸೊ ಅವಾಗ ಪರ್ಚೇಸ್ನಲ್ಲಿ 1ನೇ ತಾರೀಕು ಯಾರಿಂದ ಖರೀದಿ ಮಾಡಿದ್ದೀವಿ? ಶರತ್. ಅಪಾಸ್ಟ್ರಫಿ ಬರೀತಾರೆ. ಸೊ ಇಲ್ಲಿ ಬಹುವಚನ ಸೂಚಿಸಬೇಕಂತೋಸ್ಕರ ಶರತ್ನಿಂದ 3,500 ಸರಕುಗಳನ್ನು ಖರೀದಿ ಮಾಡಿದ್ವಿ. 3,500 ಸರಕುಗಳನ್ನು ಖರೀದಿ ಮಾಡಿದ್ವಿ. ಅವನಿಗೆ 3,500 ರೂಪಾಯಿ ಕೊಡಬೇಕಾಗಿದೆ. ಅವನಿಂದ 1ನೇ ತಾರೀಕಿನಲ್ಲಿ ಖರೀದಿ ಮಾಡಿ ಆಗಸ್ಟ್ 1ನೇ ತಾರೀಕು. ನೆಕ್ಸ್ಟ್ 2ನೇ ತಾರೀಕಿನಲ್ಲಿ ಬಾಟ್ ಫ್ರಮ್ ಕಿರಣ್. ಬಾಟ್ ಫ್ರಮ್ ಕಿರಣ್. ಕಿರಣ್ನಿಂದ ಖರೀದಿ ಮಾಡಿದ್ವಿ. ₹4,500 ಆನ್ ಅಕೌಂಟ್ ಲೆಸ್ 10% ರೇಟ್ ಡಿಸ್ಕೌಂಟ್. ಕಿರಣ್ನಿಂದ 4,500 ರೂಪಾಯಿ ಸರಕುಗಳನ್ನು ಖರೀದಿ ಮಾಡಿದ್ವಿ. ಆದರೆ ಅವರು ನಮಗೆ 10% ಡಿಸ್ಕೌಂಟ್ ಬಿಡ್ತಾರೆ. ಸೊ ಅದನ್ನೇ ಯಾವ ರೀತಿ ಟ್ರೀಟ್ ಮಾಡಬೇಕು? ಈಗ ನಾವು 2ನೇ ತಾರೀಕಿನಲ್ಲಿ ಯಾರನ್ನ ಖರೀದಿ ಮಾಡ್ತಾ ಇದ್ದೀವಿ? ಕಿರಣ್. 2ನೇ ತಾರೀಕು ಕಿರಣ್. ಇನ್ನ ಟರ್ಮ್ ಆಗುತ್ತೆ 4,500. ಯಾಕೆಂದರೆ 4,500 ರೂಪಾಯಿ ಸರಕುಗಳನ್ನು ಖರೀದಿ ಮಾಡಿದ್ವಿ, ಆದರೆ ನಮಗೆ 10% ಡಿಸ್ಕೌಂಟ್ ಬಿಡ್ತಾನೆ. ಅದನ್ನ ಇಲ್ಲಿ ಲೆಸ್ ರೇಟ್ ಡಿಸ್ಕೌಂಟ್. ಅಟ್ 10%. 4,000 ರೂಪಾಯಿ ಮೇಲೆ 10% ಅಂದರೆ ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡ್ತೀವಿ. 4,500 ಇಂಟು 10/100 450. 450 ರೂಪಾಯಿ ಡಿಸ್ಕೌಂಟನ್ನು ಬಿಟ್ಟಾನೆ. ಸೊ ಅವನಿಗೆ ಕೊಡಬೇಕಾಗಿರ್ತಕ್ಕಂಥಲ್ಲಿ 4,050. 4,500 ರೂಪಾಯಿ ಮಾತ್ರ ಕೊಡಬೇಕು. 4,000 ರೂಪಾಯಿ ಸರಕುಗಳನ್ನು ಖರೀದಿ ಮಾಡಿದ್ರು ಕೂಡ ಅವನು ನಮಗೆ 10% ಡಿಸ್ಕೌಂಟ್ ಬಿಟ್ಟಾನೆ. ಆಗ ಅದನ್ನು ಡಿಸ್ಕೌಂಟನ್ನು ಕಳೆದು ಇನ್ನೂರಿರ್ತಕ್ಕಂಥ 4,500 ರೂಪಾಯಿನ ಅದನ್ನು ಕೊಡಬೇಕಾಗಿದೆ ಅಂತ ಹೇಳಿ ನಾವು ಪರ್ಚೇಸ್ ಬುಕ್ನಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ 4ನೇ ತಾರೀಕಿನಲ್ಲಿ ಸೋಲ್ಡ್ ಗೂಡ್ಸ್ ಟು ಅಶ್ವಿನ್ ₹4,500. 4,500 ರೂಪಾಯಿ ಸರಕುಗಳನ್ನ ಅಶ್ವಿನ್ಗೆ ಮಾರಾಟ ಮಾಡಿದ್ವಿ. ಸೋಲ್ಡ್ ಗೂಡ್ಸ್. ಸೋಲ್ಡ್ ಅಂದರೆ ಮಾರಾಟ ಮಾಡಿದ್ವಿ. ಯಾರಿಗೆ? ಟು ಅಶ್ವಿನ್. 4,500. 4ನೇ ತಾರೀಕಿನಲ್ಲಿ ಸೇಲ್ಸ್ ಬುಕ್ನ ಬರಬೇಕಾದ್ರೆ, ಯಾಕೆಂದರೆ ಮಾರಾಟ ಮಾಡಿದ್ವಿ ಅದಕ್ಕೋಸ್ಕರ ಸೇಲ್ಸ್ ಬುಕ್ನಿಗೆ
ಯಾರಿಗೆ? ಅಶ್ವಿನಿ ರುಪೀಸ್ 4500. ಏನಾದರೂ ಡಿಸ್ಕೌಂಟ್ ಇದ್ರೆ ಮಾತ್ರ ನಾವು ಇನ್ನರ್ ಕಾಲಮಿಗೆ ಬೇಕಂತೀವಿ, ಇಲ್ಲಾಂದ್ರೆ ಔಟರ್ ಕಾಲಮಿಗೆ ಬರೀತೀವಿ. ನೆಕ್ಸ್ಟ್ 6ನೇ ತಾರೀಕು ರಿಟರ್ನ್ ಡಿಫೆಕ್ಟಿವ್ ಟು ಕಿರಣ್ ರುಪೀಸ್ 1000 ಗ್ರಾಸ್. ಕಿರಣ್ನಿಂದ ಖರೀದಿ ಮಾಡಿದ್ವಲ್ಲ, ಇಲ್ಲಿ ಎಷ್ಟನೇ ತಾರೀಕು? 2ನೇ ತಾರೀಕಿನಲ್ಲಿ ಕಿರಣ್ನಿಂದ ಖರೀದಿ ಮಾಡಿದ್ವಿ 4500 ರೂಪಾಯಿ ಸರ್ಕುಗಳನ್ನು. ಅದರಲ್ಲಿ 1000 ರೂಪಾಯಿ ಗ್ರಾಸ್ ವ್ಯಾಲ್ಯೂ ಇರ್ತಕ್ಕಂಥ 1000 ರೂಪಾಯಿ ಸರ್ಕುಗಳು ಡಿಫೆಕ್ಟಿವ್ ಆಗಿದ್ದಾವೆ, ಸರಿ ಇಲ್ಲ. ಅದಕ್ಕೋಸ್ಕರ ಅವನಿಗೆ ಅವನ್ನ ವಾಪಸ್ ಕಳಿಸ್ತಾ ಇದ್ವಿ. ಅದನ್ನೇ ಹೇಳಿದ್ದಾನೆ, ರಿಟರ್ನ್ ಡಿಫೆಕ್ಟಿವ್ ಟು ಕಿರಣ್. ಕಿರಣ್ ನನಗೆ ಡಿಫೆಕ್ಟಿವ್ ಆಗಿರ್ತಕ್ಕಂಥ ಸರ್ಕುಗಳನ್ನ ರಿಟರ್ನ್ ಮಾಡ್ತಾ ಇದ್ದೀವಿ ರುಪೀಸ್ 1000 ಗ್ರಾಸ್. ಸೊ ಇಲ್ಲಿ ಇವನ್ನ ರಿಟರ್ನ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನ ಪರ್ಚೇಸ್ ರಿಟರ್ನ್ ಸ್ಲಿಪ್ನಲ್ಲಿ ಬರೀಬೇಕು. ಡೇಟು 6ನೇ ತಾರೀಕು. ಯಾರು ರಿಟರ್ನ್ ಮಾಡ್ತಾ ಇದ್ದೀವಿ? ಕಿರಣ್. ಇನ್ನರ್ ಕಾಲಮ್ 1000. ಯಾಕಂದ್ರೆ ಅಲ್ಲಿ ಅವನು ಡಿಸ್ಕೌಂಟ್ ಬಿಡುತ್ತೆ ನಮಗೆ, ನಾವಿಲ್ಲಿ ಡಿಸ್ಕೌಂಟ್ ಕಳೆದ ಅವನ ಅಕೌಂಟಿಗೆ ಡೆಬಿಟ್ ಹಾಕಬೇಕು. ಅದಕ್ಕೋಸ್ಕರ ಲೆಸ್ 10% ಟ್ರೇಡ್ ಡಿಸ್ಕೌಂಟ್. ಅವನು ಹೇಳಿದೆ ನಾವು ಇಲ್ಲಿ ಡಿಸ್ಕೌಂಟ್ ಕಳೆದ್ರೆ ನಾವು ಸಹ ಡಿಸ್ಕೌಂಟ್ ಅನ್ನು ಕಳೆದ ಅವನ ಅಕೌಂಟಿಗೆ ಡೆಬಿಟ್ ಹಾಕಬೇಕು. ಸೊ 10% ಅಂದರೆ 100 ಮೈನಸ್ ಮಾಡಿದರೆ 900 ಅವನ ಅಕೌಂಟಿಗೆ ಡೆಬಿಟ್ ಆಗ್ತದೆ. ಯಾಕಂದರೆ ಅವನಿಗೆ ವಾಪಸ್ ಕಳಿಸಿದ್ವಿ, ಸರ್ಕಲ್ ಸರಿ ಇಲ್ಲ. 1000 ರೂಪಾಯಿ ಸರ್ಕಲ್ ಸರಿ ವಾಪಸ್ ಕಳಿಸಿದ್ರು ಕೂಡ ಡಿಸ್ಕೌಂಟ್ ಕಳೆದ್ರೆ 900 ರೂಪಾಯಿ ಅವನ ಅಕೌಂಟಿಗೆ ಡೆಬಿಟ್ ಆಗಿದೆ. ನೆಕ್ಸ್ಟ್ 7 ಸೋಲ್ಡ್ ಗೂಡ್ಸ್ ಟು ಸುಂದರ್ 4000. ಸುಂದರ್ನಿಗೆ 4000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸರ್ಕುಗಳನ್ನು ವಾಪಸ್ ಕಳಿಸಿದ್ವಿ, ಅಲ್ಲ ಮಾರಾಟ ಮಾಡಿದ್ವಿ. ಸೋಲ್ಡ್ ಗೂಡ್ಸ್ ಟು ಸುಂದರ್ ಅಂದರೆ ಸುಂದರ್ಗೆ 4000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸರ್ಕುಗಳನ್ನು ಮಾರಾಟ ಮಾಡಿದ್ವಿ ಆನ್ ಕ್ರೆಡಿಟ್ ಅಂತ. ಸೊ ಇಲ್ಲಿ ಕ್ಯಾಶ್ ಅಂತ ಹೇಳಿಲ್ಲ, ಹಾಗಾಗಿ ಆನ್ ಕ್ರೆಡಿಟ್ ಯಾರಿಗೆ? ಸುಂದರ್ಗೆ ಮಾರಾಟ ಮಾಡಿದ್ವಿ. ಅದನ್ನ ಸೇಲ್ಸ್ನಲ್ಲಿ ಸುಂದರ್ ರುಪೀಸ್ 4000. ಯಾವ ಡಿಸ್ಕೌಂಟ್ ಇಲ್ಲ, ಹಾಗಾಗಿ 4000 ರೂಪಾಯಿ ಅವ್ರ ಕಾಲ ಬರೀತಾರೆ. ನೆಕ್ಸ್ಟ್ 10ನೇ ತಾರೀಕು ಕ್ರೆಡಿಟ್ ಸೇಲ್ಸ್ ಟು ರಾಜು ಆ್ಯಂಡ್ ಸನ್ಸ್ ರುಪೀಸ್ 15,000. ರಾಜು ಆ್ಯಂಡ್ ಸನ್ಸ್ಗೆ ಉದ್ದರಿಯ ಮಾರಾಟ ಮಾಡಿದ್ದೀವಿ. ಎಷ್ಟು ರೂಪಾಯಿ? ನಾವು 15,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸರಕುಗಳನ್ನು ರಾಜು ಆ್ಯಂಡ್ ಸನ್ಸ್ಗೆ ಮಾರಾಟ ಮಾಡಿದ್ದೀವಿ. ಅದು ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ಅಂದರೆ ಅದನ್ನು ಸೇಲ್ಸ್ ಬರೀಬೇಕು. ಡೇಟು 10ನೇ ತಾರೀಕು ರಾಜು ಆ್ಯಂಡ್ ಸನ್ಸ್ rupees 15,000. Next 12 returned defective goods from Sundar rupees 1000. ಸುಂದರ್ ಮಾರಾಟ ಮಾಡಿದ್ವಿ ಉದ್ರಿ 15,000 ರೂಪಾಯಿ. ಅದರಲ್ಲಿ 1,000 ರೂಪಾಯಿ ಸರ್ಕುಗಳು ಸುಂದರ್ ನಮಗೆ ವಾಪಸ್ ಕಳಿಸ್ಯಾನ. ಅವನಿಂದ ವಾಪಸ್ ಬಂದು ಯಾರಿಂದ? ಫ್ರಮ್ ಸುಂದರ್. ಸುಂದರಿ ಮಾರಾಟ ಮಾಡಿದ್ವಲ್ಲ, ಅದರಲ್ಲಿ 1,000 ರೂಪಾಯಿ ಸರ್ಕುಗಳು ಸರಿ ಇಲ್ಲ, ಡಿಫೆಕ್ಟಿವ್ ಆಗಿದ್ದಾವೆ. ಅದಕ್ಕೋಸ್ಕರ ಅವನ್ನ ರಿಟರ್ನ್ ಮಾಡ್ತಾನೆ. ಯಾರು? ಸುಂದರ್. ಸುಂದರ್ನಿಂದ ಇಸ್ಕೊಂತ ಇದ್ವಿ. ಡೇಟು 12ನೇ ತಾರೀಕು. ಯಾರಿಂದ ವಾಪಸ್ ಬಂದು? ಸೇಲ್ಸ್ ರಿಟರ್ನ್ ಬುಕ್ ಬರೆಯುತ್ತೆ. ಸುಂದರ್ನಿಂದ ವಾಪಸ್ ಬಂದು 10ನೇ ತಾರೀಕು ಮಾರಿದ್ವಿ, 12ನೇ ತಾರೀಕಿನಿಂದ ವಾಪಸ್ ಬಂದು ಸುಂದರ್. 7ನೇ ತಾರೀಕು ಮಾಡಿದ್ವಿ, 12ನೇ ತಾರೀಕು ವಾಪಸ್ ಬಂದು ಸುಂದರ್ನಿಂದ rupees 1,000. ಸುಂದರ್ 4,000 ರೂಪಾಯಿ ಸರ್ಕುಗಳನ್ನು 7ನೇ ತಾರೀಕು ಮಾರಿದ್ವಿ. ಸೊ ಆದರೆ ಈಗ 12ನೇ ತಾರೀಕು ಅವನಿಗೆ 1,000 ರೂಪಾಯಿ ಸರ್ಕುಗಳು ಡಿಫೆಕ್ಟಿವ್ ಸರ್ಕುಗಳು ವಾಪಸ್ ಬಂದವು. ನೆಕ್ಸ್ಟ್ 15 ಕ್ರೆಡಿಟ್ ಪರ್ಚೇಸ್ ಫ್ರಮ್ ಆನಂದ್ rupees 10,000. ಆನಂದನಿಂದ ಕ್ರೆಡಿಟ್ ಪರ್ಚೇಸ್ ಮಾಡಿದ್ವಿ, ಉದ್ದರಿಯ ಖರೀದಿ ಮಾಡಿದ್ವಿ 10,000 ರೂಪಾಯಿ ಸರ್ಕುಗಳನ್ನು. ಡೇಟು 15ನೇ ತಾರೀಕಿನಲ್ಲಿ ಉದ್ದಿ ಖರೀದಿ ಮಾಡಿದ್ವಿ. ಪರ್ಚೇಸ್ನಲ್ಲಿ 15ನೇ ತಾರೀಕು. ಯಾರಿಂದ? ಆನಂದನಿಂದ. ಆನಂದನಿಂದ 10,000 ಸರ್ಕುಗಳು ಖರೀದಿ ಮಾಡಿದ್ವಿ. ಉದ್ದರಿಯ
ಮೂಲಕ ಅವನಿಂದ 10,000 ರೂಪಾಯಿ ಸರಕುಗಳನ್ನು ಖರೀದಿ ಮಾಡಿದ್ವಿ. ನೆಕ್ಸ್ಟ್ 18ನೇ ತಾರೀಕು, ದಿನೇಶ್ ಬಾಟ್ ಗೂಡ್ಸ್ ಫ್ರಮ್ ಅಸ್ ಆನ್ ಅಕೌಂಟ್ ₹5,000. ದಿನೇಶ್ ಬಾಟ್ ಗೂಡ್ಸ್ ಫ್ರಮ್ ಅಸ್, ನಮ್ಮಿಂದ ಖರೀದಿ ಮಾಡಿದ್ದಾನೆ. ಯಾರು? ದಿನೇಶ್. ಇದರ್ಥ ನಾವು ಅವನಿಗೆ ಮಾರಾಟ ಮಾಡಿದ್ದೀವಿ ದಿನೇಶ್. ಸೊ ಇದನ್ನು ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಕೊಟ್ಟಿರ್ತಾರೆ. ದಿನೇಶ್ ಬಾಟ್ ಗೂಡ್ಸ್ ಫ್ರಮ್ ಅಸ್, ನಮ್ಮಿಂದ ಅವನು ಖರೀದಿ ಮಾಡಿದ್ದಾನೆ ಅಂದರೆ ನಾವು ಅವನಿಗೆ ಮಾರಾಟ ಮಾಡಿದ್ದೀವಿ, ಉದ್ರಿ ಮಾರಾಟ ಮಾಡಿದ್ದೀವಿ ₹5,000. ಇದರ ಅರ್ಥ ಸೇಲ್ಸ್ ಮಾಡಿದ್ದೀವಿ, ನಾವು ಸೇಲ್ಸ್ ಮಾಡಿದ್ದೀವಿ, ಅವನು ನಮ್ಮ ಹತ್ರ ಖರೀದಿ ಮಾಡಿದ್ದಾನೆ. ಗೊತ್ತಾದ ಸೇಲ್. ಡೇಟು 18ನೇ ತಾರೀಕು ದಿನೇಶ್ಗೆ ಮಾರಾಟ ಮಾಡಿದ್ವಿ ಅಥವಾ ದಿನೇಶ್ ನಮ್ಮಿಂದ ಖರೀದಿ ಮಾಡಿದ್ದಾನೆ ₹5,000. 5,000 ಸರಕುಗಳನ್ನು ನಮ್ಮಿಂದ ಅವನು ಖರೀದಿ ಮಾಡಿದ್ದಾನೆ ಅಥವಾ ನಾವು ಅವನಿಗೆ ಮಾರಾಟ ಮಾಡಿದ್ವಿ ಅಂತ ಹೇಳಬಹುದು. ನೆಕ್ಸ್ಟ್ 19, ಕ್ಯಾಶ್ ಸೇಲ್ಸ್ ಟು ವಿಜಯ್. ಕ್ಯಾಶ್ ಸೇಲ್ಸ್ ಟು ವಿನಯ್ ₹3,000. ವಿನಯ್ಗೆ ಉದ್ದರಿಯ ಮಾರಾಟ ಮಾಡಿದ್ದೀವಿ, ಅಲ್ಲ ನಗದು ಮಾರಾಟ ಮಾಡಿದ್ದೀವಿ. ಕ್ಯಾಶ್ ಸೇಲ್ಸ್ ಅಂದರೆ ನಗದು ಮಾರಾಟ. ನಗದು ಮಾರಾಟ ಅಥವಾ ನಗದು ಖರೀದಿ ಇಲ್ಲಿ ಬರೆಯಂಗಿಲ್ಲ, ಓನ್ಲಿ ಉದ್ರಿ ಟ್ರಾನ್ಸಾಕ್ಷನ್ ಮಾತ್ರ ಇಲ್ಲಿ ಬರೀತಕ್ಕಂಥದ್ದು. ನಗದು ಅದು ಕ್ಯಾಶ್ ಬರುತ್ತೆ. ಸೊ ಹಾಗಾಗಿ ಈ ಕ್ಯಾಶ್ ಸೇಲ್ಸನ್ನು ಬರೆಯಬಾರದು. ಕ್ಯಾಶ್ ಸೇಲ್ಸ್ ಟು ವಿನಯ್ ₹3,000. ವಿನಯ್ನಿಗೆ ನಗದು ಮಾರಾಟ ಮಾಡಿದ್ವಿ, ಅದನ್ನು ಇಲ್ಲಿ ಬರೆಯಬಾರದು, ಯಾಕೆಂದರೆ ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಯಿತು, ಇದು ಕ್ಯಾಶ್ ಬರುತ್ತೆ. ನೆಕ್ಸ್ಟ್ 24, 24ನೇ ತಾರೀಕು, ಸೆಂಟ್ ಎ ಕ್ರೆಡಿಟ್ ನೋಟ್ ಟು ದಿನೇಶ್ ₹1,000. ₹1,000 ಬೆಲೆ ಬಾಳತಕ್ಕಂಥ ಸರಕುಗಳನ್ನು ಯಾರು? ದಿನೇಶ್ ನಮಗೆ ವಾಪಸ್ ಕಳಿಸ್ಯಾನೆ, ಅದಕ್ಕೋಸ್ಕರ ಅವನಿಗೆ ಒಂದು ಕ್ರೆಡಿಟ್ ನೋಟನ್ನು ಕಳಿಸ್ತಾರೆ. ಸೊ ಯಾರು? ದಿನೇಶ್ ಅಂತಕ್ಕಂಥವನಿಗೆ ಮಾರಾಟ ಮಾಡಿದ್ವಿ 5,000 ಸರಕುಗಳನ್ನು. ಆದರೆ ಈಗ ಡೇಟು 24ನೇ ತಾರೀಕಿನಲ್ಲಿ ಅವನಿಂದ ಆ ಸರಕುಗಳು ವಾಪಸ್ ಬಂದು ₹1,000 ಬರ್ತಕ್ಕಂಥ ಸರಕುಗಳು ವಾಪಸ್ ಬಂದು, ಅದಕ್ಕೋಸ್ಕರ ಅವನಿಗೆ ಒಂದು ಕ್ರೆಡಿಟ್ ನೋಟನ್ನು ಕಳಿಸ್ತೀವಿ. ಇದರರ್ಥ ಸೇಲ್ಸ್ ಇಂಟರ್ಸ್ಟೇಟ್ನೇ ಬರೀಬೇಕು. ಡೇಟು 24ನೇ ತಾರೀಕು ಯಾರಿಗೆ? ದಿನೇಶ್ನಿಂದ ವಾಪಸ್ ಬಂದು ₹1,000 ಬರ್ತಕ್ಕಂಥ ಸರಕು. ಅದಕ್ಕೆ ಅವನಿಗೊಂದು ಕ್ರೆಡಿಟ್ ನೋಟನ್ನು ಕಳಿಸ್ಕೊಡಿದೆ. ನಿನ್ನ ಅಕೌಂಟಿಗೆ ₹1,000 ಸರಕುಗಳನ್ನು ವಾಪಸ್ ಬಂದಾವೆ, ಅದಕ್ಕೋಸ್ಕರ ನಿನ್ನ ಅಕೌಂಟಿಗೆ ಕ್ರೆಡಿಟ್ ಹಾಕಿದ್ವಿ ಅಂತ ಒಂದು ಕ್ರೆಡಿಟ್ ನೋಟನ್ನು ಅವನಿಗೆ ಕಳಿಸ್ಕೊಡ್ತೀವಿ. ನೆಕ್ಸ್ಟ್ 25, ಬಾಟ್ 15 ಯೂನಿಟ್ಸ್ ಫ್ರಮ್ ಜಯಂತ್ ಅಟ್ ₹200 per unit. 15 ಯೂನಿಟನ್ನು ಯಾರಿಂದ? ಜಯಂತಿಂದ ಖರೀದಿ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಯೂನಿಟಿನ ಬೆಲೆ ₹200. ಅಂಥವು 15 ಯೂನಿಟನ್ನು ಜಯಂತಿಂದ ಖರೀದಿ ಮಾಡ್ತಾ ಇದ್ವಿ. ಡೇಟ್ 25ನೇ ತಾರೀಕು. ಇದು ಪರ್ಚೇಸ್ನ ಬೆಲೆ. 25ನೇ ತಾರೀಕು ಜಯಂತ್. 15 ಯೂನಿಟ್ಸ್ at ₹200 per unit. ಅಲ್ಲಿಗೆ 15 30 ₹3,000 ಬೆಲೆ ಮಾಡತಕ್ಕಂಥ ಸರಕುಗಳನ್ನು ಯಾರಿಂದ? ಜಯಂತಿಂದ ನಾವು ಖರೀದಿ ಮಾಡಿದ್ವಿ. ಅಂದರೆ 15 ಯೂನಿಟನ್ನು, ಒಂದು ಯೂನಿಟ್ಗೆ ₹200 ದಂಗೆ 15 ಯೂನಿಟನ್ನು ಅವನಿಂದ ಖರೀದಿ ಮಾಡಿದ್ವಿ. ಲಾಸ್ಟ್ 31st, ರಿಟರ್ನ್ ಟು ಜಯಂತ್ 2 ಡ್ಯಾಮೇಜ್ಡ್ ಯೂನಿಟ್ಸ್. ಸೊ ಅವನಿಂದ ಖರೀದಿ ಮಾಡಿದ್ವಲ್ಲ, ಹಾಗಾಗಿ 2 ಯೂನಿಟ್ಸನ್ನು ಅವನಿಗೆ ವಾಪಸ್ ಕಳಿಸ್ತಾ ಇದ್ದೀವಿ. ಸರಿ ಇಲ್ಲ, ಅವನಿಂದ ಬಂದಿರತಕ್ಕಂಥ 15 ಯೂನಿಟ್ನಲ್ಲಿ 2 ಯೂನಿಟ್ ಸರಿ ಇಲ್ಲ, ಅದಕ್ಕೋಸ್ಕರ ಅವನ್ನ ವಾಪಸ್ ಕಳಿಸ್ತಾ ಇದ್ದೀವಿ. ಡೇಟು 31ನೇ ತಾರೀಕು ಯಾರಿಗೆ? ಜಯಂತ್. At ₹200 per unit. ಅಲ್ಲಿಗೆ 2 ಯೂನಿಟ್ ವಾಪಸ್ ಕಳಿಸ್ತಾರೆ. ಈಗ ಟೋಟಲ್ ಮಾಡಬೇಕು. ಈ ತಿಂಗಳ ಒಟ್ಟು ಉದ್ದರಿ ಖರೀದಿ ಎಷ್ಟು? 50 0 4 10 ₹20,550 ಟೋಟಲ್ ಕ್ರೆಡಿಟ್ ಪರ್ಚೇಸ್
ಫ್ರಮ್ ಆಗಸ್ಟ್ನಲ್ಲಿ 20,50,050 ರೂಪಾಯಿ ಸರಕುಗಳನ್ನು ಉದ್ರಿ ಖರೀದಿ ಮಾಡಿದೆ. ಅದರಲ್ಲಿ 1,300 ರೂಪಾಯಿ ಸರಕುಗಳನ್ನು ವಾಪಸ್ ಕಳಿಸಿದೆ. ಸರಿ ಇಲ್ಲ ಅಂತ 1,300 ರೂಪಾಯಿ ಸರಕುಗಳನ್ನು ವಾಪಸ್ ಕಳಿಸಿದೆ. ಹಾಗಾಗಿ ಈ ತಿಂಗಳ ಒಟ್ಟು ಖರೀದಿ ಉದ್ದರಿಯ ಖರೀದಿ ಎಷ್ಟು? ಉದ್ರಿ ಮಾರಾಟ ಎಷ್ಟು? ಸೊ 500 10 18 1 ಕ್ಯಾರೆಟ್. ಈ ತಿಂಗಳ ಒಟ್ಟು ಉದ್ದರಿಯ ಮಾರಾಟ 28,500 ರೂಪಾಯಿ. ಈ ತಿಂಗಳ ಕ್ರೆಡಿಟ್ ಸೇಲ್ಸ್ ಎಷ್ಟು? ಕ್ರೆಡಿಟ್ ಈ ತಿಂಗಳಲ್ಲಿ 2,000 ಬರತಕ್ಕಂಥ ಸರಕುಗಳನ್ನು ರಿಟರ್ನ್ ಮಾಡಿದೆ. ಸೇಲ್ಸ್ ರಿಟರ್ನ್ ಆಗಿದೆ. ಸೊ ಇಷ್ಟು ಈ ತಿಂಗಳಿಗೆ ಸಂಬಂಧಪಟ್ಟತಕ್ಕಂಥ ಈ ರೀತಿ 12 ಮಾಸಿಗೆ ಈ ರೀತಿನಾದರೂ ಕೇಳಬಹುದು. ಇಲ್ಲ ಪರ್ಚೇಸ್ ರಿಟರ್ನ್ ಮಾಡಿ ಅದನ್ನು ಪೋಸ್ಟ್ ಲಿಮಿಟದ ಲೆಕ್ಚರ್ ಅಂತ ಕೇಳ್ಬೋದು, ಅಥವಾ ಸೇಲ್ಸ್ ರಿಟರ್ನ್ ಮಾಡಿ ಪೋಸ್ಟ್ ಲಿಮಿಟದ ಲೆಕ್ಚರ್ ಅಂತ ಕೇಳ್ಬೋದು, ಅಥವಾ 4 ಪ್ರಾಪರ್ ಸಬ್ಸಿಡಿ ಬುಕ್ಸನ್ನು ತಯಾರು ಮಾಡಬೇಕನ್ನಾದರೂ ಕೇಳಬಹುದು. ಸೊ ಇದು ಈ ಚಾಪ್ಟರ್ನಲ್ಲಿ ಕೇಳ್ತಕ್ಕಂಥ 12 ಅಂಕದ ಪ್ರಶ್ನೆ. ಅದೇ ರೀತಿ ಒಂದು ಸಿಂಪಲ್ ಇನ್ನೊಂದು ಪ್ರಾಬ್ಲಮ್ ಇದೇ ರೀತಿ ಟೈಪ್ನಲ್ಲಿ ಮತ್ತೊಂದು ಪ್ರಾಬ್ಲಮ್ ನೋಡೋಣ. ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಪ್ರಾಪರ್ ಸಬ್ಸಿಡಿ ಬುಕ್ಸ್. ಸೊ ಫಾರ್ ದ ಮಂತ್ ಆಫ್ January 2020, January. ಜನವರಿ ತಿಂಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಕೊಟ್ಟಾನೆ. ಸೊ ಇದರಲ್ಲಿ ನೋಡೋಣ. 1ನೇ ತಾರೀಕು ಗೂಡ್ಸ್ ಸೋಲ್ಡ್ ಟು ಸಚಿನ್ ₹5,000. 5,000 ರೂಪಾಯಿ ಸರಕುಗಳನ್ನು ಸಚಿನ್ಗೆ ಮಾರಾಟ ಮಾಡ್ತಾ ಇದ್ದೀವಿ. 1ನೇ ತಾರೀಕಿನಲ್ಲಿ ಅದು ಸೇಲ್ಸ್ ಬುಕ್ನಲ್ಲಿ ಬರೆಯಬೇಕು. 1ನೇ ತಾರೀಕಿನಲ್ಲಿ ಆಗಿದೆ ಸಚಿನ್ ₹5,000. 5,000 ರೂಪಾಯಿ ಸರಕುಗಳನ್ನು ಸಚಿನ್ಗೆ ಉತ್ತರಿಯ ಮೂಲಕ ಮಾರಾಟ ಮಾಡಿದ್ರು. ನೆಕ್ಸ್ಟು 4ನೇ ತಾರೀಕು ಪರ್ಚೇಸ್ ಫ್ರಮ್ ಕುಶಾಲ್ ಟ್ರೇಡರ್ಸ್ ₹2,480. 2,480 ರೂಪಾಯಿ ಸರಕುಗಳನ್ನು ಕುಶಾಲ್ ಟ್ರೇಡರ್ಸಿಂದ ಖರೀದಿ ಮಾಡಿದ್ವಿ. ಡೇಟು 4ನೇ ತಾರೀಕಿನಲ್ಲಿ ಯಾರಿಂದ? ಕುಶಾಲ್ ಟ್ರೇಡರ್ಸ್. ₹2,480 ಸರಕುಗಳನ್ನು ಖರೀದಿ ಮಾಡಿದ್ವಿ. ನೆಕ್ಸ್ಟ್ 6ನೇ ತಾರೀಕು ಸೋಲ್ಡ್ ಗೂಡ್ಸ್ ಟು ಮನೀಶ್ ಟ್ರೇಡರ್ಸ್. ಮನೀಶ್ ಟ್ರೇಡರ್ಸ್ಗೆ ಮಾರಾಟ ಮಾಡಿದ್ವಿ ₹2,100. ಡೇಟು 6ನೇ ತಾರೀಕಿನಲ್ಲಿ ಅದನ್ನು ಸೇಲ್ಸ್ ಬುಕ್ನ ಬರೀಬೇಕು. ಸೊ ಮನೀಶ್ ಟ್ರೇಡರ್ಸ್ ₹2,100. 2,100 ರೂಪಾಯಿ ಸರಕುಗಳನ್ನು ಮಾರಾಟ ಮಾಡಿದ್ದೇವೆ. ಯಾರಿಗೆ? ಮನೀಶ್ ಟ್ರೇಡರ್ಸ್.
ನೆಕ್ಸ್ಟ್ 7ನೇ ತಾರೀಕು ಸಚಿನ್ ರಿಟರ್ನ್ ಗೂಡ್ಸ್ ₹600. ಸಚಿನ್ ರಿಟರ್ನ್ ಗೂಡ್ಸ್, ಸಚಿನ್ಗೆ ಮಾರಾಟ ಮಾಡಿದ್ದೀವಿ 5,000 ರೂಪಾಯಿ ಸರಕುಗಳನ್ನ, ಅದರಲ್ಲಿ 600 ರೂಪಾಯಿ ಸರಕುಗಳು ಸರಿ ಇಲ್ಲ ಅಂತ ವಾಪಸ್ ಕಳಿಸ್ತಾನೆ. ಯಾವಾಗ? 7ನೇ ತಾರೀಕಿನಲ್ಲಿ. 7ನೇ ತಾರೀಕಿನಲ್ಲಿ ವಾಪಸ್ ಕಳಿಸ್ತಾನೆ. ಸೇಲ್ಸ್ ರಿಟರ್ನ್ ಶೀಟ್ನ ಬರೆಯಬೇಕು. ಯಾರಿಂದ ವಾಪಸ್ ಬಂದು? ಸಚಿನ್ ಇಲ್ಲ. ಅವನಿಗೆ ಮಾರಾಟ ಮಾಡಿದ್ವಿ ಅವನಿಂದ 600 ರೂಪಾಯಿ ಸರಕುಗಳು ವಾಪಸ್ ಬಂದು. ಡೇಟು 7ನೇ ತಾರೀಕು. ನೆಕ್ಸ್ಟ್ ಒಂದು 8ನೇ ತಾರೀಕು ರಿಟರ್ನ್ ಟು ಕುಶಾ ಟ್ರೇಡರ್ಸ್ ₹280. 280 ರೂಪಾಯಿ ಸರಕುಗಳನ್ನ ಕುಶಾ ಟ್ರೇಡರ್ಸ್ಗೆ ವಾಪಸ್ ಕಳಿಸಿದ್ವಿ. ಅವನಿಂದ ಖರೀದಿ ಮಾಡಿದ್ವಿ 280 ರೂಪಾಯಿ ಸರಕುಗಳನ್ನ ಕುಶಾ ಟ್ರೇಡರ್ಸ್ಗೆ ವಾಪಸ್ ಕಳಿಸ್ತಾ ಇದ್ದೀವಿ. ಡೇಟು 8ನೇ ತಾರೀಕು. ಯಾರಿಗೆ? ಕುಶಾ ಟ್ರೇಡರ್ಸ್ ₹280. 280 ರೂಪಾಯಿ ಸರಕುಗಳನ್ನ ವಾಪಸ್ ಕಳಿಸ್ತಾರೆ. ನೆಕ್ಸ್ಟ್ 12ನೇ ತಾರೀಕು ಪರ್ಚೇಸ್ ಗೂಡ್ಸ್ ಫ್ರಮ್ ಕುಶಾ ಟ್ರೇಡರ್ಸ್ ₹5,700 ಲೆಸ್ 10% ರೇಟ್ ಡಿಸ್ಕೌಂಟ್. ಕುಶಾ ಟ್ರೇಡರ್ಸ್ ಇಂದ 5,700 ರೂಪಾಯಿ ಸರಕುಗಳನ್ನ ಖರೀದಿ ಮಾಡಿದ್ದೀವಿ. ಆಗ ಅವನು 10% ಡಿಸ್ಕೌಂಟ್ ಬಿಟ್ಟ. ಡೇಟು 12ನೇ ತಾರೀಕು. ಮತ್ತೆ 12ನೇ ತಾರೀಕಿನ ಅವನಿಂದಲೇ ಖರೀದಿ ಮಾಡೋದು. ಯಾರಿಂದ? ಕುಶಾ ಟ್ರೇಡರ್ಸ್. ₹5,700 ಇನ್ನರ್ ಕಾಲ. ಆಗ ನಮಗೆ ಡಿಸ್ಕೌಂಟ್ ಬಿಟ್ಟಾನೆ 10% ಲೆಸ್ 10% ಫ್ರೀ ಡಿಸ್ಕೌಂಟ್. ₹570 ಕಾರ್ಡ್ ನಾನು ಕೊಡಬೇಕಾಗಿರ್ತಕ್ಕಂಥದ್ದು ₹5,130 ರೂಪಾಯಿ ಮಾತ್ರ ನಮಗೆ ಕೊಡಬೇಕಾಗಿರ್ತಕ್ಕಂಥ, ಯಾಕೆಂದ್ರೆ ಅವ್ನು ಡಿಸ್ಕೌಂಟ್ ಕೊಟ್ಟ. ನೆಕ್ಸ್ಟ್ 15ನೇ ತಾರೀಕು ಸೋಲ್ಡ್ ಟು ಶ್ರೀ ಚಂದಾ ಬ್ರದರ್ಸ್ ₹6,600 ಲೆಸ್ 5% ಫ್ರೀ ಡಿಸ್ಕೌಂಟ್. ಶ್ರೀ ಚಂದಾ ಬ್ರದರ್ಸ್ಗೆ 15ನೇ ತಾರೀಕು ಮಾರಾಟ ಮಾಡ್ತಾರೆ. ಸೇಲ್ಸ್ ಬಿಟ್ಟಾಗ 15ನೇ ತಾರೀಕು ಶ್ರೀ ಚಂದ್ರಾ ಬ್ರದರ್ಸ್ 6,600 ರೂಪಾಯಿ ಸರಕುಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ. ಆದರೆ 5% ಡಿಸ್ಕೌಂಟ್ ಬಿಡ್ತಾರೆ. ನಾವು 5% ಡಿಸ್ಕೌಂಟ್ ಕೊಡ್ತಾರೆ. 5% ಅಂದರೆ 330. ಆದರೆ 6,270. ನೆಕ್ಸ್ಟ್ 20ನೇ ತಾರೀಕು ರಿಟರ್ನ್ ಔಟ್ವರ್ಡ್ಸ್ ಟು ಕುಶಾ ಟ್ರೇಡರ್ಸ್ ₹1,000 ಲೆಸ್ 10% ಫ್ರೀ ಡಿಸ್ಕೌಂಟ್. ಕುಶಾ ಟ್ರೇಡರ್ಸ್ಗೆ 1,000 ರೂಪಾಯಿ ಸರಕುಗಳನ್ನ ವಾಪಸ್ ಕಳಿಸ್ತಾ ಇದ್ದೀವಿ. 10% ಡಿಸ್ಕೌಂಟ್ ನಮಗೆ ವಾಪಸ್ ಕಳಿಸ್ತಾ ಇದ್ದಾರೆ. ಸೊ 12ನೇ ತಾರೀಕು ಖರೀದಿ ಮಾಡಿದ್ವಿ ಅವನ್ನ. ಡೇಟ್ ಯಾವಾಗ ಅಂದರೆ 20ನೇ ತಾರೀಕಿನಲ್ಲಿ ರಿಟರ್ನ್ ಮಾಡ್ತಾರೆ. ಯಾರಿಗೆ? ಕುಶಾ ಟ್ರೇಡರ್ಸ್. ಎಷ್ಟು ರೂಪಾಯಿ? 1,000 ರೂಪಾಯಿ ಸರಕುಗಳನ್ನ ವಾಪಸ್ ಕಳಿಸ್ತಾರೆ. ಇನ್ನರ್ ಕಾಲ ಲೆಸ್ 10% ಡಿಸ್ಕೌಂಟ್. ಅಂದರೆ 100 ರೂಪಾಯಿ ಸರಕುಗಳನ್ನ ಅವನಿಗೆ ವಾಪಸ್ ಕಳಿಸ್ತಾರೆ. ಡಿಸ್ಕೌಂಟ್ ಕಳೆದ. ನೆಕ್ಸ್ಟ್ 24ನೇ ತಾರೀಕು ಬಾಟ್ ಆಫ್ ನರೇಶ್ನಿಂದ ಖರೀದಿ ಮಾಡಿದ್ವಿ. 4,060 ರೂಪಾಯಿ ಸರಕುಗಳನ್ನ 24ನೇ ತಾರೀಕು ನರೇಶ್ನಿಂದ ಖರೀದಿ ಮಾಡಿದ್ವಿ. ನರೇಶ್ 4,060 ರೂಪಾಯಿ ಸರಕುಗಳನ್ನ ನರೇಶ್ನಿಂದ ಖರೀದಿ ಮಾಡಿದ್ವಿ. 26ನೇ ತಾರೀಕು ಫರ್ನಿಚರ್ ಪರ್ಚೇಸ್ ಫ್ರಮ್ ತರುಣ್. ಅಸೆಟ್ಟನ್ನು ಖರೀದಿ ಮಾಡಿದ್ವಿ, ಅದನ್ನ ಇಲ್ಲಿ ಬರೆಯಬಾರ್ದು. ಅಸೆಟ್ಟನ್ನು ಬರೆಯಬಾರ್ದು. 29ನೇ ತಾರೀಕು ಚಂದಾ ಬ್ರದರ್ಸ್ ರಿಟರ್ನ್ ಗೂಡ್ಸ್ ₹500. 500 ರೂಪಾಯಿ ಸರಕುಗಳನ್ನ ವಾಪಸ್ ಕಳಿಸ್ತಾರೆ. ಯಾರು? ಚಂದಾ ಬ್ರದರ್ಸ್. ಸೊ ಅವರಿಗೆ 500 ರೂಪಾಯಿ ಸರಕುಗಳು ವಾಪಸ್ ಬಂದಿದ್ದಾವೆ. ಯಾರಿಂದ? ಚಂದಾ ಟ್ರೇಡರ್ಸಿಂದ. ಡೇಟ್ 29ನೇ ತಾರೀಕು. 30ನೇ ತಾರೀಕು 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 30
ಚಂದಾ ಟ್ರೇಡರ್ಸ್, ಚಂದಾ ಜ್ಯುವೆಲ್ಲರ್ಸ್ 5%. ಇಲ್ಲಿ ಡಿಸ್ಕೌಂಟ್ ಮಾಡ್ತೀವಿ, ಹಾಗಾಗಿ ಸಹ ಡಿಸ್ಕೌಂಟನ್ನು ಕಳೆಯಬೇಕು. ಎಸ್ 5% ಡಿಸ್ಕೌಂಟ್. 5% ಅಂದರೆ 25 ರೂಪಾಯಿ. ಅಲ್ಲಿಗೆ 475 ರೂಪಾಯಿ ಸರಕುಗಳನ್ನು ರಿಟರ್ನ್ ಮಾಡಿದ್ದಾರೆ. ಯಾರು? ಚಂದಾ ಬ್ರದರ್ಸ್. ನೆಕ್ಸ್ಟ್ 30ನೇ ತಾರೀಕು ಸೋಲ್ಡ್ ಟು ಮುಖೇಶ್ 3300. ಮುಖೇಶ್ಗೆ ಮಾರಾಟ ಮಾಡಿದ್ರು. ಡೇಟು 30ನೇ ತಾರೀಕು. ಮುಖೇಶ್ ರುಪೀಸ್ 3300, 3300. ಲಾಸ್ಟ್ ಒಂದು ಮುಖೇಶ್ ರಿಟರ್ನ್ ಗೂಡ್ಸ್ ರುಪೀಸ್ 300. 300 ರೂಪಾಯಿ ಸರಕುಗಳನ್ನು ವಾಪಸ್ ಕಳಿಸ್ಯಾರ ಮುಖೇಶ್ 31ನೇ ತಾರೀಕು. ಮುಖೇಶ್ನಿಂದ 300 ರೂಪಾಯಿ ಸರಕುಗಳು ವಾಪಸ್. ಈಗ ಟೋಟಲ್ ಮಾಡಬೇಕು. 0 6 9 17 1 ಕ್ಯಾರಿ 6 7 11 ಟೋಟಲ್ 11,670 ರೂಪಾಯಿ ಸರಕುಗಳನ್ನು ಮುದ್ರಿ ಕಡಿಮೆ ಮಾಡಿದ್ದೀವಿ. 1180 ಸರಕುಗಳು ಪರ್ಚೇಸ್ ರಿಟರ್ನ್ ಆಗಿದ್ದಾವೆ ಈ ತಿಂಗಳಲ್ಲಿ. ಟೋಟಲ್ ಟ್ರೇಡ್ ಸೇಲ್ಸ್ 70, 5, 1, 6, 9, 2, 11, 14. ಹಾಗೆ ಸೇಲ್ಸ್ ರಿಟರ್ನ್ 375. ಈ ರೀತಿ 12 ಮಾಸಿಗೆ ಹೇಳ್ತಕ್ಕಂಥ ಪ್ರಾರಂಭ. ಪರ್ಚೇಸ್ ಬುಕ್ಕು, ಪರ್ಚೇಸ್ ರಿಟರ್ನ್ ಬುಕ್ಕು, ಸೇಲ್ಸ್ ಬುಕ್ಕು, ಸೇಲ್ಸ್ ರಿಟರ್ನ್ ಬುಕ್ಕನ್ನು ಮಾಡಬೇಕು. ಇಲ್ಲ ಅಂದರೆ 12 ಮಾಸಿಗೆ ಇವೆರಡನ್ನ ಕೇಳಿ ಪೋಸ್ಟ್